ದಾಂಡೇಲಿಯ ಸುಭಾಷ್ ನಗರದ ಒಳ ಕ್ರೀಡಾಂಗಣದಲ್ಲಿ ಜೂನ್ 13 ಮತ್ತು 14ರಂದು ರಾಜ್ಯ ಮಟ್ಟದ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ದಾಂಡೇಲಿಯ ರೋಟರಿ ಕ್ಲಬ್ನ ಅಧ್ಯಕ್ಷ ಆಶುತೋಷ್ ಕುಮಾರ್ ರಾಯ್ ಹೇಳಿದರು. ದಾಂಡೇಲಿಯ ಸುಭಾಷ್ ನಗರ ಒಳ ಕ್ರೀಡಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ರೋಟರಿ ಕ್ಲಬ್ ಮತ್ತು ಬೆಂಗಳೂರಿನ ರಿಯಾಜ್ ಬ್ಯಾಡ್ಮಿಂಟನ್ ಅಕಾಡೆಮಿ ಆಶ್ರಯದಡಿ ಈ ಬಾರಿ ರಾಜ್ಯ ಮಟ್ಟದ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಿದೆ. ಈ ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧೆಡೆಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದು, ದಾಂಡೇಲಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಪಂದ್ಯಾವಳಿಯ ಸಹಕರಿಸುವಂತೆ ಕರೆ ನೀಡಿದರು. ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಎಸ್ ಪ್ರಕಾಶ್ ಶೆಟ್ಟಿ ಮತ್ತು ಪ್ರಧಾನ ಕಾರ್ಯದರ್ಶಿ ಗುರು ಮಠಪತಿ ಅವರು ಮಾತನಾಡಿ, ಪಂದ್ಯಾವಳಿಯು ಕಿರಿಯ ಮತ್ತು ಹಿರಿಯ ವಿಭಾಗಗಳಲ್ಲಿ ನಡೆಯಲಿದೆ. ಕಿರಿಯ ವಿಭಾಗದಲ್ಲಿ 11 ವರ್ಷದೊಳಗಿನ, 13 ವರ್ಷದೊಳಗಿನ, 15 ವರ್ಷದೊಳಗಿನ ಮತ್ತು 17 ವರ್ಷದೊಳಗಿನ ಬಾಲಕರಿಗೆ ಹಾಗೂ 11 ವರ್ಷದೊಳಗಿನ, 13 ವರ್ಷದೊಳಗಿನ ಮತ್ತು 15 ವರ್ಷದೊಳಗಿನ ಬಾಲಕಿಯರಿಗೆ ಪಂದ್ಯಾವಳಿ ನಡೆಯಲಿದೆ. ಈ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ 3,000 ನಗದು ಮತ್ತು ಶಾಶ್ವತ ಫಲಕ, ದ್ವಿತೀಯ ಸ್ಥಾನ ನಗದು 2,000 ಮತ್ತು ಶಾಶ್ವತ ಫಲಕ ಹಾಗೂ ತೃತೀಯ ಸ್ಥಾನ 1,000 ಮತ್ತು ಶಾಶ್ವತ ಫಲಕವನ್ನು ನೀಡಲಾಗುವುದು. ವಿಶೇಷವಾಗಿ ಎಲ್ಲರ ಮನವಿಯ ಮೇರೆಗೆ 9 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರಿಗೂ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಹಿರಿಯರ ವಿಭಾಗದಲ್ಲಿ ಪುರುಷರಿಗೆ ಮುಕ್ತ ಡಬಲ್ಸ್ ಮತ್ತು 40 ವರ್ಷ ಮೇಲ್ಪಟ್ಟವರಿಗೆ ಡಬಲ್ಸ್ ಹಾಗೂ 80+ ಪುರುಷರ ಜಂಬಲ್ಡ್ ಡಬಲ್ಸ್ ಪಂದ್ಯಾವಳಿ ನಡೆಯಲಿದೆ. ಹಿರಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ 10,000 ನಗದು ಮತ್ತು ಶಾಶ್ವತ ಫಲಕ, ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ 6,000 ನಗದು ಮತ್ತು ಶಾಶ್ವತ ಫಲಕ, ತೃತೀಯ ಸ್ಥಾನ ಪಡೆದ ತಂಡಕ್ಕೆ 2,000 ಮತ್ತು ಶಾಶ್ವತ ಫಲಕವನ್ನು ನೀಡಲಾಗುತ್ತದೆ. ಕಿರಿಯ ವಿಭಾಗದಲ್ಲಿ ಭಾಗವಹಿಸುವವರಿಗೆ 600 ಮತ್ತು ಹಿರಿಯ ವಿಭಾಗಕ್ಕೆ 1,000 ಪ್ರವೇಶ ಶುಲ್ಕ ಇರುತ್ತದೆ. ಈ ಪಂದ್ಯಾವಳಿಯ ಕುರಿತಂತೆ ಹಾಗೂ ಪಂದ್ಯಾವಳಿಯಲ್ಲಿ ಭಾಗವಹಿಸುವವರು ಹೆಚ್ಚಿನ ಮಾಹಿತಿಗಾಗಿ 9019945688ಗೆ ಸಂಪರ್ಕಿಸುವಂತೆ ವಿನಂತಿಸಿದರು. ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ರೋಟರಿ ಕ್ಲಬ್ ಹಾಗೂ ರಿಯಾಜ್ ಅಕಾಡೆಮಿ ಸೇರಿಕೊಂಡು ನಾವು ಇವತ್ತು ರಾಜ್ಯ ಮಟ್ಟದ ಒಂದು ಓಪನ್ ಟೂರ್ನಮೆಂಟನ್ನು ಇಟ್ಕೊಂಡಿದ್ದೇವೆ. ತಾವೆಲ್ಲರೂ ಆದಷ್ಟು ಬೇಗ ಎಂಟ್ರಿಯನ್ನು ಕೊಡಬೇಕು. ಸ್ಮಾಲ್ ಕ್ಯಾಟಗರಿನ ಈಗಾಗಲೇ ಅವರು ಹೇಳಿದ್ದಾರೆ. ಮೆನ್ಸ್ ಓಪನ್ ಡಬಲ್ಸ್ ಅಲ್ಲಿ 40+ ಮೆನ್ಸ್ ಡಬಲ್ಸ್ ಇದೆ. ಓಪನ್ ಕ್ಯಾಟಗರಿ ಯಾರು ಕೂಡ ಆಡ್ಬೋದು. 40+ ಮೆನ್ಸ್ ಡಬಲ್ಸ್ ಇದೆ. ಮಿನಿಮಮ್ ಏಜ್ ಫಾರ್ ದ ಬೋತ್ ಪ್ಲೇಯರ್ಸ್ 40+ ಇರಬೇಕು, ಅದರೊಳಗಿದ್ದರೆ ಅಲೋ ಇಲ್ಲ. ಹಾಗೆ ಇನ್ನೊಂದು 80+ ಮೆನ್ಸ್ ಜಂಬಲ್ಡ್ ಇದೆ. ಇದರಲ್ಲಿ ಮಿನಿಮಮ್ ಏಜ್ 30+ ಇರಬೇಕು. ಒಬ್ಬರು 51 ಇರ್ಬೋದು, ಒಬ್ಬರು 30 ಇರ್ಬೋದು, ಒಬ್ಬರು 50 ಇರ್ಬೋದು, 30 ಇರ್ಬೋದು. 30ಕ್ಕಿಂತ ಕೆಳಗಡೆ ಅಲೋ ಇಲ್ಲ ಇದಕ್ಕೆ ಡಂಬಲ್ಸಿಗೆ. ಹಾಗಾಗಿ ಇವರಿಗೆ ಸೀನಿಯರ್ ಕ್ಯಾಟಗರಿಗೆ ವಿನ್ನರ್ಸ್ಗೆ ಪ್ರಥಮ ಬಹುಮಾನ 10,000 ಮತ್ತು ಟ್ರೋಫಿಯನ್ನು, ಪಾರಿತೋಷಕವನ್ನು ಕೊಡ್ತಾ ಇದ್ದೇವೆ. ದ್ವಿತೀಯ ಬಹುಮಾನವನ್ನು 6,000 6,000+ ಪಾರಿತೋಷಕವನ್ನು ಕೊಡ್ತಾ ಇದ್ದೇವೆ. ಹಾಗೆ ಥರ್ಡ್ ಪ್ಲೇಸ್ ಕೂಡ ನಾವು 2 ಕ್ಯಾಟಗರಿಯಲ್ಲಿ ಕೊಟ್ಟಿದ್ದೇವೆ. 2,000 ಮತ್ತು ಟ್ರೋಫಿಯನ್ನು ಕೊಟ್ಟಿದ್ದೇವೆ. ಇದು ಏನು ಮ್ಯಾಚ್ಗಳು ನಡೀತದೆ, ಮಾರ್ವಿಸ್ 350 ಶಟಲ್ಸನ್ನು ಯೂಸ್ ಮಾಡ್ತೇವೆ. ಮತ್ತೆಲ್ಲ IBA ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಅಕಾಡೆಮಿ ಅಸೋಸಿಯೇಷನ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಏಜ್ ಕ್ಯಾಟಗರಿ ನಾವು ಓಪನ್ ಇಟ್ಟಿದ್ದೇವೆ. ಆ ಇಯರನ್ನು ಕೌಂಟ್ ಮಾಡಿ ಏಜ್ ಕ್ಯಾಟಗರಿ ಇಟ್ಟಿದ್ದೇವೆ. ಆಮೇಲೆ ಒಂದು ನಾವು ಗುರು ಮಿಸ್ ಮಾಡ್ಕೊಂಡು ನಾವು ಕೂಡ ಅದನ್ನು ನಿನ್ನೆ ರಾತ್ರಿ ಅಷ್ಟೇ ಡಿಸೈಡ್ ಮಾಡಿದ್ದೇವೆ. ಭಾಳಷ್ಟು ಸಣ್ಣ ಮಕ್ಕಳು ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಗರ್ಲ್ಸ್ ಮತ್ತು ಬಾಯ್ಸ್ ಅಂಡರ್ 9 ಕ್ಯಾಟಗರಿ. ಸೊ ಅವರಿಗೂ ಕೂಡ ಲಾಸ್ಟ್ ಟೈಮ್ ನಾವು ಇದು ಪೇಪರಲ್ಲಿ ಇಲ್ಲ, ಆದರೂ ಕೂಡ ಆ್ಯಡ್ ಮಾಡಿದ್ದೇವೆ. ಅವರು ಕೂಡ ಎಂಟ್ರಿಯನ್ನು ಕೊಡ್ಬೋದು. ಅಂಡರ್ 9 ಕ್ಯಾಟಗರಿಯವರು ಕೂಡ ಅವರಿಗೂ ಕೂಡ ನಾವು ಕ್ಯಾಶ್ ಪ್ರೈಸನ್ನು ಇಟ್ಟಿಲ್ಲ, ಮಕ್ಕಳಿಗೆ ಅಪ್ರಿಷಿಯೇಷನ್ ಮಾಡೋಕ್ಕೋಸ್ಕರವಾಗಿ ಅವರ ಗೇಮಲ್ಲಿ ಇಂಪ್ರೂವ್ ಮಾಡಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟು ಅವರಿಗೂ ಕೂಡ ನಾವು ಟ್ರೋಫೀಸ್ಗಳನ್ನು ಕೊಡ್ತಾ ಇದ್ದೇವೆ. ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ರೋಟರಿ ಕ್ಲಬ್ ಆಫ್ ದಾಂಡೇಲಿ ಮತ್ತು ರಿಯಾಜ್ ಬ್ಯಾಡ್ಮಿಂಟನ್ ಅಕಾಡೆಮಿ ವತಿಯಿಂದ ರಾಜ್ಯ ಮಟ್ಟದ ಶಟ್ಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಈಗಾಗಲೇ ತಿಳಿಸಿದ ಹಾಗೆ ನಾಳೆಲ್ಲ ನಾಡ್ದು 13 ಶನಿವಾರ ಮತ್ತು 14ನೇ ತಾರೀಕು ನಾವು ಇಲ್ಲಿ ದಾಂಡೇಲಿ ನಗರದ ಸುಭಾಷ್ ನಗರದ ಇಂಡೋರ್ ಸ್ಟೇಡಿಯಂನಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಬೇರೆ ಬೇರೆ ಕ್ಯಾಟಗರಿಗಳಲ್ಲಿ ನಾವು ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ಅಂಡರ್ 9 ಅಂದರೆ 9 ವರ್ಷ ಒಳಗಿದ್ದಂಥ ಮಕ್ಕಳಿಗೆ, ಅದೇ ರೀತಿ ಅಂಡರ್ 11, ಅಂಡರ್ 13, ಅಂಡರ್ 15 ಮತ್ತು ಅಂಡರ್ 17 ಇದು ಗಂಡು ಮಕ್ಕಳಿಗಾಗಿ ಮಾತ್ರ. ಈ 5 ಹಂತಗಳಲ್ಲಿ ನಾವು ಗಂಡು ಮಕ್ಕಳಿಗೆ ವಯೋಮಿತಿ ಒಳಗಿದ್ದಂಥ ಅಂಡರ್ 9, ಅಂಡರ್ 11, ಅಂಡರ್ 13, ಅಂಡರ್ 15 ಮತ್ತು ಅಂಡರ್ 17 ಈ ವಯಸ್ಸಿನ ಒಳಗಡೆ ಇದ್ದಂಥ ಗಂಡು ಮಕ್ಕಳಿಗಾಗಿ ನಾವು ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ಹೆಣ್ಣು ಮಕ್ಕಳಿಗಾಗಿ ಅಂಡರ್ 11, ಅಂಡರ್ 13 ಮತ್ತು ಅಂಡರ್ 15 11 ವರ್ಷ, 13 ವರ್ಷ ಮತ್ತು 15 ವರ್ಷ ವಯೋಮಿತಿ ಒಳಗಿದ್ದಂಥ ಬಾಲಕಿಯರಿಗೆ ಕೂಡ ಈ ಒಂದು ಟೂರ್ನಮೆಂಟನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಇದರ ಜೊತೆಗೇ ಈ ಒಂದು ಪಂದ್ಯಾವಳಿಯಲ್ಲಿ ಗೆದ್ದಂಥ ವಿಜೇತರಿಗೆ ನಾವು ವಿನ್ನರ್ಸಲ್ಲಿ ಪ್ರಥಮ ಬಹುಮಾನ 3,000 ಮತ್ತು ಪಾರಿತೋಷಕ, ದ್ವಿತೀಯ ಬಹುಮಾನ ರನ್ನರ್ಸ್ ಅಪ್ 2,000 ಮತ್ತು ಪಾರಿತೋಷಕ ಮತ್ತು ತೃತೀಯ ಬಹುಮಾನ 1,000 ಮತ್ತು ಪಾರಿತೋಷಕವನ್ನು ನೀಡ್ತಾ ಇದ್ದೇವೆ. ಇದಕ್ಕಿಂತ ಮೊದಲು ಕೂಡ ನಾವು
ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಮತ್ತು ರೋಟರಿ ಕ್ಲಬ್ ಅವರು ಸೇರಿ ಸುಮಾರು 4-5 ವರ್ಷಗಳ ಹಿಂದೆ ಪ್ರಕಾಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಅವಾಗೂ ಕೂಡ ನಾವು ವಿಭಾಗೀಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಮಾಡಿ ಅದರಲ್ಲೂ ಕೂಡ ನಾವು ಯಶಸ್ವಿಯಾಗಿದ್ದೇವೆ. ನಾನು ಆಡುವಂಥ ಆಟಗಾರರಲ್ಲಿ ಆಸಕ್ತರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಅಸೋಸಿಯೇಷನ್ ಪರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆದಷ್ಟು ಬೇಗನೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. Riyaz Badminton Academy. We Rotary Club of Dandeli are proud to organize the State Open Badminton Tournament in association with Dandeli Badminton Association and Riyaz Badminton Academy. The tournament will be held on 13 and 14 June 2026 at the Sports Complex Indoor Stadium, Dandeli. The tournament is open the boys and girls in various categories, and attractive prize money will be awarded to the winners and runners up. We are expecting to participate from talented players, making this a highly competitive and exciting sporting event. The last date of registration is 12 June 2026. Interested players are requested to register at the earliest. For the registration and further details, please contact the numbers mentioned on the tournament poster. I sincerely thank you partners and media friends for the valuable supports. We request your cooperation is promoting this event and helping us make. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಮಿಥುನ್ ನಾಯಕ್, ಖಜಾಂಚಿ ಲಿಯೋ ಪಿಂಟೋ, ರೋಟರಿ ಪ್ರಮುಖ ಎಸ್.ಸಿ. ಬಿರಾದರ್, ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪದಾಧಿಕಾರಿಗಳಾದ ವಿನೋದ್ ಬಾಂದೇಕರ್, ರೋಷನ್ ಜೀತ್, ಪ್ರಶಾಂತ್ ಬರ್ಸೋತೇಕರ್ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.